ಹಲೋ ಮಕ್ಕಳೇ, ನಮಸ್ಕಾರ. ವೆಲ್ಕಮ್ ಟು ನಮ್ಮ SLC ವೇದಾಂತ ಸ್ಟೂಡೆಂಟ್ಸ್. ಇವತ್ತಿನ ಕ್ಲಾಸ್ ಅಲ್ಲಿ ನಿಮಗೆ ಹೌ ಟು ಡ್ರಾ ದ ಹಾರ್ಟ್ ಇನ್ 5 minutes ಹೇಳ್ಕೊಡ್ತೀನಿ. ಸೊ ಎಕ್ಸಾಮ್ ಅಲ್ಲಿ ಈ ಟ್ರಿಕ್ ನ ಯೂಸ್ ಮಾಡಿದ್ರೆ ಈಸಿಯಾಗಿ 5 ನಿಮಿಷದಲ್ಲಿ ನೀವು ಕಂಪ್ಲೀಟ್ ಹಾರ್ಟ್ ನ ನೀವು ಡ್ರಾ ಮಾಡಬಹುದು. ನೌ ವಾಟ್ ಇಸ್ ದ ಫಸ್ಟ್ ಸ್ಟೆಪ್? ದ ಫಸ್ಟ್ ಸ್ಟೆಪ್ ಇಸ್ ಟು ಗೆಟ್ ಅ ವಿ ಶೇಪ್ ಆರ್ ಯು ಶೇಪ್ ಅಂತ ಕೂಡ ಕರಿಬಹುದು ನಾವು. ಸೊ ಈ ಶೇಪ್ ನಿಮ್ಗೆ ಸಿಕ್ಕಾದ್ಮೇಲೆ ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಸ್ಟೂಡೆಂಟ್ಸ್? ಈಗ ನೀವೇನ್ ಮಾಡ್ಬೇಕಂದ್ರೆ ನೀವು ಮಧ್ಯದಲ್ಲಿ ಒಂದು ಲೈನ್ ಮಾಡ್ಬೇಕು. ಈ ತರ ಏನ್ ಮಾಡ್ಬೇಕು ಸ್ಟೂಡೆಂಟ್ಸ್? ಇದರಲ್ಲಿ ಮಧ್ಯದಲ್ಲಿ ಈ ತರ ಒಂದು ಲೈನ್ ಮಾಡ್ಬೇಕಾಗುತ್ತೆ. ಲೈನು ಓಕೆನಾ? ಮಾಡಿದ್ರ ಸ್ಟೂಡೆಂಟ್ಸ್? ಮಾಡಿದ್ರ? ಓಕೆ, ಇದ್ರ ಲೈನ್ ಆಯ್ತು ಈಗ ಸ್ಟೂಡೆಂಟ್ಸ್. ನಾವು ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? ನೆಕ್ಸ್ಟ್ ಸ್ಟೆಪ್ ಸ್ಟೂಡೆಂಟ್ಸ್ ಇದನ್ನ ಸ್ವಲ್ಪ ಡೆಕೋರೇಷನ್ ಮಾಡ್ಬೇಕು. ಈ ತರ ಇದಕ್ಕೊಂದೆರಡು ಕೊಂಬುಗಳು ಹಾಕ್ತಾರೆ, ಹಾಕ್ಬಿಟ್ಟು ಸ್ಟೂಡೆಂಟ್ಸ್ ಎರಡು ಕೊಂಬುಗಳು ಹಾಕಿ ಈ ತರ. ನಾವು ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಸ್ಟೆಪ್ ಇಸ್ ನಾವು ಈ ಪಾರ್ಟಿಗೆ ಜಾಯಿನ್ ಮಾಡ್ಬೇಕಾಗುತ್ತೆ. ಯಾವ ತರ ನೋಡಿ ಸ್ಟೂಡೆಂಟ್ಸ್? ಈ ತರ ಇಲ್ಲಿ ಇದನ್ನ ಇಲ್ಲಿ ಜಾಯಿನ್ ಮಾಡ್ತಾ ಹೋಗಿ, ಇದನ್ನ ಇಲ್ಲಿ ಜಾಯಿನ್ ಮಾಡ್ತಾ ಹೋಗಿ. ಜಾಯಿನ್ ಮಾಡಿದ್ರಾ? ಓಕೆ ಸ್ಟೂಡೆಂಟ್ಸ್, ಇಲ್ಲಿಗೆ ಜಾಯಿನ್ ಆಯ್ತು ಇದು. ನಾವು ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್ ಸ್ಟೂಡೆಂಟ್ಸ್? ನೆಕ್ಸ್ಟ್ ಸ್ಟೆಪ್ ಈಗ ಇಲ್ಲಿ ಒಂದಕ್ಕೊಂದು ಈ ತರ ಸೆಪ್ಟಮ್ ತರ ಮಾಡ್ಬೇಕಾಗತ್ತೆ ನೀವು. ಡನ್ ಡನ್. ಈಗ ಆಚೆ ಪಾರ್ಟ್ ಮಾಡ್ತೀರಾ, ಆಚೆ ಪಾರ್ಟ್ ಸ್ವಲ್ಪ ಡಿಸೈನ್ ಕೊಡ್ತೀರಾ. ಈ ತರ ಡಿಸೈನ್ ಕೊಡ್ತಾ ಹೋಗ್ತೀರಾ. ಈ ತರ ಡಿಸೈನ್ ಕೊಟ್ರಾ? ಇಲ್ಲೂ ಕೂಡ ಸ್ವಲ್ಪ ಡಿಸೈನ್ ಕೊಟ್ಬಿಡಿ, ಸ್ವಲ್ಪ ಡಿಸೈನ್ ಕೊಟ್ರಿ. ಈಗ ನಿಮ್ಮ ಹತ್ರ ಏನಿದೆ ಸ್ಟೂಡೆಂಟ್ಸ್? ಈಗ ನಿಮ್ಮ ಹತ್ರ ಈಗ ಪ್ರಾಬ್ಲಿ ಈಗ ನಿಮ್ಮ ಹತ್ರ ಈಗ ಇಲ್ಲಿ ನಿಮ್ಮ ಹತ್ರ ಇದೆ ಲೆಫ್ಟ್ ವೆಂಟ್ರಿಕಲ್ ಸೆಟ್ ಆಯ್ತು. ಇಲ್ಲಿ ನಿಮ್ಮ ಹತ್ರ ಲೆಫ್ಟ್ ವೆಂಟ್ರಿಕಲ್ ಸೆಟ್ ಆಯ್ತು. ಈ ಕಡೆ ರೈಟ್ ವೆಂಟ್ರಿಕಲ್ ನಿಮ್ದು ಸೆಟ್ ಆಯ್ತು. ಸೊ ಈಗ ಲೆಫ್ಟ್ ಮತ್ತೆ ರೈಟ್ ವೆಂಟ್ರಿಕಲ್ಸ್ ಈಗ ಸೆಟ್ ಆಗಿದೆ ನಿಮ್ದು. ಈಗ ಮಿಕ್ಕಿರೋ ಪಾರ್ಟ್ ಏನು? ಮಿಕ್ಕಿರೋ ಪಾರ್ಟ್ ನಿಂದು ಟಾಪ್ ಪಾರ್ಟ್ ಮಾಡೋ ಪಾರ್ಟ್ ಮಿಕ್ಕಿದೆ ಈಗ ಅಷ್ಟೇ. ಈಗ ಏನ್ ಮಾಡ್ಬೇಕು ನೀವು? ಈಗ ನೀವು ಏನ್ ಮಾಡ್ಬೇಕಂದ್ರೆ ಎಕ್ಸಿಟ್ಸ್ ಮಾಡ್ಬೇಕು. ಇಲ್ಲಿಂದ ಏನು ಎಕ್ಸಿಟ್ ಆಗ್ಬೇಕು, ಇಲ್ಲಿಂದ ಎಕ್ಸಿಟ್ ಆಗ್ಬೇಕು. ಸೊ ಬನ್ನಿ ಈಗ ನಾವು ಎಕ್ಸಿಟ್ಸ್ ನ ಡ್ರಾ ಮಾಡೋದ. ಓಕೆನಾ ಸ್ಟೂಡೆಂಟ್ಸ್? ಎಕ್ಸಿಟ್ಸ್ ನಾನು ಬೇರೆ ಕಲರ್ ಡ್ರಾ ಮಾಡೋ ಟ್ರೈ ತೋರಿಸ್ತೀನಿ ನಿಮಗೆ. ಸೊ ನೀವು ಬೆಟರ್ ಕ್ಲಾರಿಟಿ. ಓಕೆನಾ? ಏನ್ ಮಾಡ್ತೀರಾ ಸ್ಟೂಡೆಂಟ್ಸ್? ಏನ್ ಮಾಡ್ತೀರಾ ಅಂದ್ರೆ ನೀವು ಇಲ್ಲಿಂದ ಒಂದು ಎಕ್ಸಿಟ್ ನ ಡ್ರಾ ಮಾಡ್ತೀರಾ. ಇಲ್ಲಿಂದ ಈ ತರ ಒಂದು ಎಕ್ಸಿಟ್ ನ ಡ್ರಾ ಮಾಡ್ತೀರಾ ಅನ್ಕೊಳ್ಳಿ. ಇಲ್ಲಿಂದ ಈ ತರ ಡಬಲ್ ಲೈನ್ ಮಾಡಿದ್ರು ಕೂಡ ನೀವು ಇಲ್ಲಿಂದ ಒಂದು ಎಕ್ಸಿಟ್ ನ ಡ್ರಾ ಮಾಡ್ರಿ. ಓಕೆನಾ? ಈಗ ಈ ಎಕ್ಸಿಟ್ ಎಲ್ಲಿಂದ ಡ್ರಾ ಆಗುತ್ತೆ? ಇಲ್ಲಿಂದ ಎಕ್ಸಿಟ್ ಆಗ್ಬೇಕಾಗಿರೋದು. ಸೊ ಈಗೇನ್ ಮಾಡ್ತೀರಾ ಸ್ಟೂಡೆಂಟ್ಸ್? ನೀವು ಈಗೇನ್ ಮಾಡ್ತೀರಾ ಅಂತಂದ್ರೆ ಈ ಎಕ್ಸಿಟ್ ನ ಸ್ವಲ್ಪ ಇಲ್ಲಿಂದ ಹೇಳ್ಕೊತೀರಾ. ಈ ತರ ಇರುತ್ತೆ ಇಲ್ಲೊಂದು. ಓಕೆನಾ? ಸೊ ಈ ತರ ಇಲ್ಲಿಂದ ನೀವು ಇದನ್ನ ಹೇಳ್ಕೊತೀರಾ ಈ ಡಯಾಗ್ರಾಮ್ ನ. ಸೊ ಈ ತರ ಈ ಎಕ್ಸಿಟ್ ಬಂತು. ಓಕೆ, ಈ ಎಕ್ಸಿಟ್ ಈ ತರ ಬಂತು ಇಲ್ಲಿ. ಓಕೆನಾ? ಈ ಎಕ್ಸಿಟ್ ಬಂತು. ಸೊ ಈಗೇನಾಗ್ತಿದೆ ಅಂತಂದ್ರೆ ಇಲ್ಲಿಂದ ಎಲ್ಲ ಬ್ಲಡ್ ಕೂಡ ಈ ತರ ಆಚೆ ಹೋಗ್ತಾ ಇದೆ. ಇಲ್ಲಿಂದ ಆಚೆ ಹೋಗುತ್ತೆ ಬ್ಲಡ್. ಸೊ ಈ ಎಕ್ಸಿಟ್ ಆಯ್ತು ಸ್ಟೂಡೆಂಟ್ಸ್. ಇಲ್ಲಿ ಈ ಎಕ್ಸಿಟ್ ಇಲ್ಲಿ ಸೆಟ್ ಆಯ್ತು ಈಗ. ಓಕೆನಾ? ನಾವು ವಾಟ್ ಅಬೌಟ್ ಇಲ್ಲಿಂದ ಒಂದು ಎಕ್ಸಿಟ್ ಹೋಗ್ಬೇಕಾ? ಇಲ್ಲಿಂದ ಒಂದು ಎಕ್ಸಿಟ್ ಹೋಗ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ಅದಕ್ಕೆ ಬೇರೆ ಕಲರ್ ಆಡ್ ಮಾಡ್ತೀನಿ. ಸೊ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತಾ ಇರುತ್ತೆ. ಓಕೆ ಸ್ಟೂಡೆಂಟ್ಸ್ ನೋಡಿ, ಇಲ್ಲಿಂದ ಈ ತರ ಒಂದು ಎಕ್ಸಿಟ್ ಬರುತ್ತೆ. ಈ ತರ ಒಂದು ಎಕ್ಸಿಟ್ ಬರುತ್ತೆ. ಇದನ್ನ ಈ ಕಡೆ ಡ್ರಾ ಮಾಡೋದ ಆಯ್ತು ಎಕ್ಸಿಟ್ ಇಲ್ಲಿ. ಓಕೆನಾ? ಈಗ ಇಲ್ಲಿಂದ ಕೂಡ ಬ್ಲಡ್ ಹೋಗ್ತಾ ಇರುತ್ತೆ. ಬ್ಲಡ್ ಈಗ ಇಲ್ಲಿಂದ ಕೂಡ ಆಚೆ ಹೋಗ್ತಾ ಇರುತ್ತೆ. ಸೊ ಈಗ ಇಲ್ಲೊಂದು ಎಕ್ಸಿಟ್ ಆಯ್ತು, ಇಲ್ಲೊಂದು ಎಕ್ಸಿಟ್ ಆಯ್ತು. ಓಕೆನಾ? ಈಗ ವಾಟ್ ಇಸ್ ರಿಮೈನಿಂಗ್ ಪಾರ್ಟ್ ಸ್ಟೂಡೆಂಟ್ಸ್? ರಿಮೈನಿಂಗ್ ಪಾರ್ಟ್ ಇಸ್ ವೆರಿ ಸಿಂಪಲ್. ನೀವೀಗ ಇದನ್ನ ಕವರ್ ಮಾಡಬೇಕು, ಇದನ್ನ ಕವರ್ ಮಾಡಬೇಕು. ಓಕೆನಾ? ಸೊ ಲೆಟ್ಸ್ ಕವರ್ ದಿಸ್ ಎಂಟೈರ್ ಥಿಂಗ್. ಈ ತರ ಮಾಡಿ ಒಂದು ಇಮೇಜ್ ನ. ಈಗ ಇಲ್ಲಿಂದ ಇದನ್ನ ಈ ತರ ಕವರ್ ಮಾಡ್ಬಿಡಿ. ಕವರ್ ಆಯ್ತಾ ಸ್ಟೂಡೆಂಟ್ಸ್? ಇದು ಕವರ್ ಆಗೋಯ್ತು ಇದು. ಓಕೆನಾ? ಇಲ್ಲಿಗೆ ಈ ಪಾರ್ಟ್ ಮುಗೀತು, ಈ ಪಾರ್ಟ್ ಇಲ್ಲಿಗೆ ಮುಗೀತು. ಓಕೆನಾ? ಇಲ್ಲಿಂದ ಎಂಟ್ರಿ ಆಗ್ತಿದೆ. ಈಗ ಈ ಪಾರ್ಟ್ ಮಿಕ್ಕಿದೆ ಸ್ಟೂಡೆಂಟ್ಸ್, ಈ ಪಾರ್ಟ್ ಮಿಕ್ಕಿದೆ. ಈಗ ಏನ್ ಮಾಡ್ತೀರಾ ನೀವು? ಈಗಲೂ ಕೂಡ ಒಂದು ಈ ತರ ಒಂದು ಎಕ್ಸಿಟ್ ಮಾಡ್ತೀರಾ. ಓಕೆ, ಇಲ್ಲಿ ನೋಡಿ ಈ ತರ ಮಾಡ್ಬಿಟ್ಟು ಇಲ್ಲಿ ಎಕ್ಸಿಟ್ ಈ ತರ ಮಾಡ್ಬಿಡ್ತೀರಾ ಸ್ಟೂಡೆಂಟ್ಸ್. ನಾನು ನಿಮ್ಗೆ ಪ್ರಾಪರ್ ಆಗಿ ಒಂಥರ ಒಂದು ಶೇಪ್ ಕೊಡ್ತಾ ಇದೀನಿ. ನೀವು ಲೇಬಲಿಂಗ್ ಪ್ರಕಾರ ಹೇಳ್ಕೊಳಕ್ ಹೋದ್ರೆ ಈಸಿಯಾಗಿ ಅರ್ಥ ಆಗುತ್ತೆ ನಿಮ್ಗೆ. ನೋಡಿ ಇಲ್ಲಿ ಈಗ ಇಲ್ಲಿ ನಿಮ್ಮ ಹತ್ರ ಏನಿದೆ? ಇಲ್ಲಿ ನಿಮ್ಮ ಹತ್ರ ಲೆಫ್ಟ್ ವೆಂಟ್ರಿಕಲ್, ರೈಟ್ ವೆಂಟ್ರಿಕಲ್. ಈಗ ವಾಟ್ ಯು ಥಿಂಕ್ ಸ್ಟೂಡೆಂಟ್? ದಿಸ್ ಪಾರ್ಟ್ ಇಲ್ಲೇನಿದು? ಈ ಪಾರ್ಟ್ ಏನಿದು? ಈ ದಿಸ್ ಪಾರ್ಟ್ ರೈಟ್ ಹಿಯರ್ ಇಸ್ ಕಾಲ್ಡ್ ಆಸ್ ಲೆಫ್ಟ್ ಅಂದ್ರೆ ಲೆಫ್ಟ್ ಏಟ್ರಿಯಾ. ಇದು ಬಂತು ಇಲ್ಲಿ. ಇಲ್ಲಿ ರೈಟ್ ವೆಂಟ್ರಿಕಲ್ ಬಂತು, ರೈಟ್ ವೆಂಟ್ರಿಕಲ್ ಬಂತು. ಈಗ ವಾಟ್ ಇಸ್ ಮಿಸ್ಸಿಂಗ್ ಹಿಯರ್? ಈಗ ನಿಮ್ NCI ಡಯಾಗ್ರಾಮ್ ನೋಡಿದ್ರೆ, ನೀವು ಡಯಾಗ್ರಾಮ್ ಅಲ್ಲಿ ನೋಡಿದ್ರೆ ಸ್ಟೂಡೆಂಟ್ಸ್ ಇದು ಹಂಗೆ ಎಕ್ಸ್ಟೆಂಡ್ ಆಗ್ತಾ ಹೋಗ್ತಾ ಇರುತ್ತೆ. ಇಲ್ಲಿಂದ ನಿಮ್ಗೊಂದು ಎಕ್ಸ್ಟ್ರಾ ಈ ಪಾರ್ಟ್ ಈ ತರ ಒಂದು ತೋರಿಸ್ತಾರೆ ನಿಮ್ಗೊಂದು. ಇಲ್ಲಿ ಈ ತರ ಇಲ್ಲೊಂದು ಇದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿರ್ತಾರೆ. ಈ ಪಾರ್ಟ್ ಎಲ್ಲ ಹೋಯ್ತು, ಈ ಪಾರ್ಟ್ ಎಕ್ಸ್ಟೆಂಡ್ ಆಯ್ತು. ಈ ಪಾರ್ಟ್ ಈ ತರ ಎಕ್ಸಿಟ್ ಆಗುತ್ತೆ ಇಲ್ಲೊಂದು. ಇದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾ ಹೋಗೋದು, ಹಂಗೆ ಕ್ಲೀನಾಗಿ ಕಾಣಿಸ್ಲಿ ಅಂತ ನಮ್ಗೆ ಸ್ವಲ್ಪ ಎಂಟ್ರಿ ಎಕ್ಸಿಟ್ ಎಲ್ಲ. ಓಕೆನಾ? ಸೊ ಸ್ಟೂಡೆಂಟ್ಸ್ ಈಗ ನಾನು ನಿಮಗೆ ವರ್ಕಿಂಗ್ ಹೇಳ್ಕೊಡ್ತೀನಿ. ನಂಗೆ ವರ್ಕಿಂಗ್ ಕೂಡ ಹೇಳ್ಕೊಡ್ಬಿಡ್ತೀನಿ. ಯಾವ ವರ್ಕಿಂಗ್ ಸ್ಟೂಡೆಂಟ್ಸ್? ಫಸ್ಟ್ ಆಫ್ ಆಲ್ ಬೇಗ ಹೇಳಿ. ಲೆಫ್ಟ್ ಏಟ್ರಿಯಾದಲ್ಲಿ ಫ್ರೆಶ್ ಬ್ಲಡ್ ಬರುತ್ತಾ? ಫ್ರೆಶ್ ಬ್ಲಡ್ ಬರುತ್ತೆ. ಇಲ್ಲಿಂದ ಫ್ರೆಶ್ ಬ್ಲಡ್ ಎಂಟರ್ ಆಯ್ತು. ಏನು ಎಲ್ಲಿಂದ ಎಂಟರ್ ಆಗುತ್ತೆ? ದಿಸ್ ಪಾರ್ಟ್ ಇಸ್ ಕಾಲ್ಡ್ ಆಸ್ ಪಲ್ಮಿನರಿ ವೇನ್. ಏನು? ಪಲ್ಮಿನರಿ ವೇನ್ ಇಂದ ಎಂಟರ್ ಆಯ್ತು. ಎಲ್ಲಿ ಎಂಟರ್ ಆಗಿ ಸ್ಟೂಡೆಂಟ್ಸ್? ಫಸ್ಟ್ ಎಂಟರ್ ಆಗಿದ್ದು ಲೆಫ್ಟ್ ಏಟ್ರಿಯಾದಲ್ಲಿ. ಸೊ ಇಲ್ಲೂ ಕೂಡ ಪಾರ್ಕ್ ಮಾರ್ಕ್ ಮಾಡ್ಬಿಡೋದ. ಓಕೆನಾ? ಸೊ ಲೆಫ್ಟ್ ಏಟ್ರಿಯಾ ಎಂಟರ್ ಆಯ್ತಾ? ಎಂಟರ್ ಆಯ್ತು. ಇಲ್ಲಿಂದ
ಲೆಫ್ಟ್ ವೆಂಟ್ರಿಕಲ್ ಎಂಟರ್ ಆಯ್ತಾ, ಲೆಫ್ಟ್ ವೆಂಟ್ರಿಕಲ್ ಎಂಟರ್ ಆಯ್ತು. ಸೊ ಇಲ್ಲಿಂದ ಎಂಟರ್ ಮಾಡ್ತು, ಇಲ್ಲಿ ಎಂಟರ್ ಮಾಡ್ತು, ಇಲ್ಲಿಗೆ ಬಂತು. ಈಗ ಇಲ್ಲಿರೋ ಫಸ್ಟ್ ಬ್ಲಡ್ ಈಗ ಹೋಗ್ಬೇಕು, ಇಲ್ಲಿರೋ ಫ್ರೆಶ್ ಬ್ಲಡ್ ಈಗ ಬೇರೆ ಕಡೆ ಹೋಗ್ಬೇಕು. ಯಾವ ಪಾರ್ಟಿಗೆ? ಬೇರೆ ಬೇರೆ ಬಾಡಿ ಆರ್ಗನ್ಸ್ ಹೋಗ್ಬೇಕಾಗುತ್ತೆ. ನಾವು ವಿಚ್ ಇಸ್ ದಟ್ ಸ್ಟೂಡೆಂಟ್, ವಿಚ್ ಇಸ್ ದ ಬ್ಲಡ್ ವೆಸಲ್ ಎಕ್ಸಿಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ? ದಟ್ ಇಸ್ ಕಾಲ್ಡ್ ಆಸ್ ಅರೋಟಾ. ನೋಡಿ, ದಿಸ್ ಇಸ್ ಕಾಲ್ಡ್ ಆಸ್ ಅರೋಟಾ. ಇಲ್ಲಿ ಇದೆಲ್ಲ ಈ ಪಾರ್ಟ್ ಸ್ಟೂಡೆಂಟ್ಸ್ ಆರೆಂಜ್ ಕಲರ್ ಕಾಣ್ತಿಲ್ಲ, ಇದು ಅರೋಟಾ. ಸೊ ಇಲ್ಲಿಂದ ಏನಾಗುತ್ತೆ, ಎಲ್ಲಾ ಬಾಡಿ ಪಾರ್ಟ್ಸ್ ಹೋಗ್ತಾ ಇರುತ್ತೆ. ಈಗ ಎಲ್ಲಾ ಬಾಡಿ ಪಾರ್ಟ್ಸ್ ಈ ಬ್ಲಡ್ ನ ಯೂಸ್ ಮಾಡ್ತು, ಚೆನ್ನಾಗಿ ಯೂಸ್ ಮಾಡ್ಕೊಂಡ್ಬಿಡ್ತು. ಈಗ ಯೂಸ್ ಮಾಡಿ ವಾಪಸ್ ಬಿಡುತ್ತಾ? ಡಿಆಕ್ಸಿಜನ್ ಬ್ಲಡ್ ನ ಬಿಡುತ್ತೆ. ಸೊ ಆ ಡಿಆಕ್ಸಿಜನ್ ಬ್ಲಡ್ ಎಲ್ಲಿ ಬರುತ್ತೆ? ಈಗ ಆ ಎಲ್ಲಾ ಡಿಆಕ್ಸಿಜನ್ ಬ್ಲಡ್ ಬರೋದು ಇಲ್ಲಿಂದ ಎಂಟರ್ ಕೊಡುತ್ತೆ, ಹೌದಾ? ಇಲ್ಲಿಂದ ಎಂಟರ್ ಕೊಡುತ್ತೆ. ಏನಿದು? ಇದು ವೇನಾ ಕೇವಾ, ಇದು ಲೋವರ್ ವೇನಾ ಕೇವಾ, ಇದು ಲೋವರ್ ವೇನಾ ಕೇವಾ, ಇದು ವೇನಾ ಕೇವಾ ಅಪ್ಪರ್. ಬಂತಾ? ಇಲ್ಲಿಂದ ಬ್ಲಡ್ ಎಂಟರ್ ಮಾಡುತ್ತಾ? ಈಗ ಎಂಟರ್ ಮಾಡುತ್ತೆ. ನೋಡಿ, ಎಲ್ಲ ಡಿಆಕ್ಸಿಜನ್ ಬ್ಲಡ್ ಎಂಟರ್ ಮಾಡುತ್ತೆ. ಈಗ ಎಂಟರ್ ಮಾಡ್ತು. ಈಗ ಈ ಬ್ಲಡ್ ವಾಪಸ್ ಎಲ್ಲಿಗೆ ಹೋಗುತ್ತೆ? ಲೆಫ್ಟ್ ವೆಂಟ್ರಿಕಲ್, ರೈಟ್ ವೆಂಟ್ರಿಕಲ್ ಹೋಗುತ್ತೆ, ಆಯ್ತಾ? ಇಲ್ಲಿಂದ ಈ ರೈಟ್ ವೆಂಟ್ರಿಕಲ್ ಇಂದ ಎಲ್ಲಾ ವೇಸ್ಟ್ ಬ್ಲಡ್ ಆಚೆ ಹೋಗ್ಬೇಕಾ? ಮತ್ತೆ ಆಚೆ ಹೋಗ್ಬೇಕಾಗುತ್ತೆ. ಅಂಡ್ ದಿಸ್ ರೈಟ್ ಹಿಯರ್ ಸ್ಟೂಡೆಂಟ್ಸ್ ಇಸ್ ದ ಏನಿದು? ಪಲ್ಮನರಿ ಆರ್ಟರಿ. ಪಲ್ಮನರಿ ಆರ್ಟರಿಯಿಂದ ಎಲ್ಲ ಬ್ಲಡ್ ಆಚೆ ಹೋಗ್ಬೇಕು. ಈಗ ಇದೆಲ್ಲದರಲ್ಲೂ ಸ್ಟೂಡೆಂಟ್ಸ್ ನೀವು ನೋಡಿಸ್ಬೋದು, ದಿಸ್ ಇಸ್ ಕಾಲ್ಡ್ ಎಸ್ ಸೆಪ್ಟಮ್. ಇದು ಸೆಪ್ಟಮ್. ಸ್ಟೂಡೆಂಟ್ಸ್ ಆಕ್ಚುಲಿ ಡಯಾಗ್ರಾಮ್ ತುಂಬಾ ಈಸಿ ಇದೆ. ನಾನು ಬೋರ್ಡ್ ಅಲ್ಲಿ ಮಾಡಿದಕ್ಕೆ ಈ ತರ ಕಾಣಿಸ್ತಿದೆ, ಬಟ್ ನೀವು ಬುಕ್ ಅಲ್ಲಿ ಮಾಡಿದ್ರೆ ಇನ್ನ ಸ್ವಲ್ಪ ಕ್ಲೀನ್ ಆಗಿ ಚೆನ್ನಾಗಿ ಬರುತ್ತೆ. ಓಕೆನಾ? ಸೊ ಇಲ್ಲಿ ನಿಮ್ಗೆ ಮೇನ್ ಆಗಿ ನೋಡ್ಬೇಕಂದ್ರೆ ಯಾವ ತರ ಎಂಟರ್ ಆಗುತ್ತೆ, ಯಾವ ತರ ಎಕ್ಸಿಟ್ ಆಗುತ್ತೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಫಾರ್ ಎಕ್ಸಾಂಪಲ್, ಇಲ್ಲಿಂದ ಎಂಟರ್ ಆಗ್ತಾ ಇರೋದು ನಿಮ್ದು ಲೆಫ್ಟ್ ಏಟ್ರಿಯಾ, ಲೆಫ್ಟ್ ವೆಂಟ್ರಿಕಲ್, ರೈಟ್ ವೆಂಟ್ರಿಕಲ್, ರೈಟ್ ವೆಂಟ್ರಿಕಲ್. ಏನಿದು? ಇದು ನಿಮ್ದು ರೈಟ್ ಏಟ್ರಿಯಾ. ಸ್ಟೂಡೆಂಟ್ಸ್ ಟ್ಯಾಗ್ ಮಾಡಬೇಡಿ, ಕರೆಕ್ಟ್ ಮಾಡಿದೀನಿ ಆಮೇಲೆ. ರೈಟ್ ಏಟ್ರಿಯಾ, ರೈಟ್ ವೆಂಟ್ರಿಕಲ್, ಲೆಫ್ಟ್ ಏಟ್ರಿಯಾ, ಲೆಫ್ಟ್ ವೆಂಟ್ರಿಕಲ್, ಅಲ್ಲಿ ಬಂದಿದೆ ಸ್ಟೂಡೆಂಟ್ಸ್. ಸೊ ಇದನ್ನ ನೀವು ಫಾಲೋ ಮಾಡಿದ್ರೆ ಈಸಿಯಾಗಿ ನೀವು ಎಕ್ಸಾಮ್ ಬರೀಬಹುದು. ಎಲ್ಲಿಂದ ಎಂಟರ್ ಆಗುತ್ತೆ, ಎಲ್ಲಿಂದ ಎಕ್ಸಿಟ್ ಆಗುತ್ತೆ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಓಕೆನಾ? ಸೊ ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಹೋಪ್ಫುಲಿ ನಿಮಗೆ ಡಯಾಗ್ರಾಮ್ ಯೂಸ್ ಆಯ್ತು. ಈ ಡಯಾಗ್ರಾಮ್ ಎಕ್ಸಾಮ್ ಡ್ರಾ ಮಾಡಿ. ಮೇನ್ ಪಾಯಿಂಟ್ ಇಸ್ ಎಂಟ್ರಿ ಎಕ್ಸಿಟ್ ನೋಡ್ಕೊಳ್ಳಿ ಎಲ್ಲರೂ ಕೂಡ. ವಿಡಿಯೋ ಯೂಸ್ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮರಿಬೇಡಿ ಸ್ಟೂಡೆಂಟ್ಸ್. ಓಕೆನಾ? ಬೈ ಬೈ ಆಲ್ ಆಫ್ ಯು.